ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾಲಕ್ ಪನ್ನೀರ್ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಪ್ಯಾನ್ನ ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ಪಾಲಕ್ ನಾನು ವಾಶ್ ಮಾಡಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ. ನಾನು ಜಸ್ಟ್ ವಿತೌಟ್ ಆಯಿಲ್ ನಾನು ಫ್ರೈ ಮಾಡ್ತಿದ್ದೀನಿ. ಈಗ ನಾನು ಪನ್ನೀರ್ ಮಿಲ್ಕ್ ಮಿಸ್ಟ್ ಆದರೂ ನಂದಿನಿ ಎರಡರಾಗ ಯಾವುದಾದ್ರೂ ಒಂದು ತೊಗೊಳ್ಳಿ. ನಿಮಗೆ ಎಷ್ಟು 250 ಗ್ರಾಮ್ಸ್ ಆದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಕ್ವಾಂಟಿಟಿ ನೀವು ನೋಡಿ ತೊಗೊಳ್ಳಿ. ನಾನು 250 ಗ್ರಾಮ್ಸಲ್ಲಿ ಆಫ್ ತೊಗೊಂಡಿದ್ದೀನಿ. ಈಗ ಸ್ಮಾಲ್ ಪೀಸಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನನಗೆ ಸಾಕು, ಇಷ್ಟು ಬಾಯ್ಲ್ ಆಗಿದೆ. ಆಫ್ ಮಾಡಿಕೊಂಡೆ ಫ್ಲೇಮ್ನ. ಈಗ ನಾನು ಪನ್ನೀರ್ ಸ್ಮಾಲ್ ಪೀಸಸ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇದನ್ನು ಜಸ್ಟ್ ಸ್ವಲ್ಪ ಟೇಸ್ಟ್ಗೋಸ್ಕರ ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನಾನು ಅದನ್ನು ಒಂದು ಸ್ಪೂನಾಗಾದರೂ ನೀವು ಬೆರೆಸ್ಕೋಬೋದು, ಅಥವಾ ಒಂದು ಬಾಕ್ಸಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಆದರೂ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಏನಾಗುತ್ತೆ, ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಪನ್ನೀರ್ಗೆ. ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ನೀವು ಡೈರೆಕ್ಟಾಗಿ ಪನ್ನೀರನ್ನ ಕರಿಗೆ ಹಾಕೋದ್ರಿಂದ ನಿಮಗೆ ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಈಗ ನಾನು ಅದು ಜಾರಲ್ಲಿ ತೊಗೊಂಡಿದ್ದೀನಿ ಪಾಲಕ್ನ, ಸ್ವಲ್ಪ ಬಿಸಿ ಇದೆ. ಬೇಕಾಗಿರೋ ಸಾಮಗ್ರಿಗಳು: ಆನಿಯನ್, ಗ್ರೀನ್ ಚಿಲ್ಲಿ 1, ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಗೋಡಂಬಿ, ಟೊಮ್ಯಾಟೊ. 1 ಆನಿಯನ್ಗೆ 2 ಟೊಮ್ಯಾಟೊ ತೊಗೊಳ್ಳಿ. ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ನೋಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಪುನಃ ಬ್ಯಾಕ್ ಹೋಗಿ ನೋಡಿ ವಿಡಿಯೋ. ಜಸ್ಟ್ ಒಂದು ಪ್ಯಾನ್ನ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಸೇರಿಸ್ಕೊತಿದ್ದೀನಿ. ಇದಕ್ಕಿದೆಲ್ಲ ನಾನು ಮಸಾಲ ಮಸಾಲೆ ಹಾಕ್ಕೊಳಕ್ಕೆ ನಾನೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಇದರಲ್ಲಿ ನಾನು ಯಾವುದೇ ಟೇಸ್ಟಿ ಪೌಡರ್ ನಾನು ಯೂಸ್ ಮಾಡಿಲ್ಲ. ಇದಕ್ಕೆ ನಾನು ಆನಿಯನ್, 1 ಆನಿಯನ್ಗೆ 2 ಟೊಮ್ಯಾಟೊ, 2 ಆನಿಯನ್ ತೊಗೊಂಡ್ರೆ 4 ಟೊಮ್ಯಾಟೊ, ಜಸ್ಟ್ ಕ್ವಾಂಟಿಟಿ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಜಸ್ಟ್ ಲೈಟ್ ಫ್ರೈ ಮಾಡ್ಕೊಳ್ಳಿ. ನಾನು ಏನೇನು ತೊಗೊಂಡಿದ್ದೀನೋ ಎಲ್ಲದನ್ನು ನಾನು ಅಟ್ ಎ ಟೈಮ್ ಬೇಕಾದ್ರೂ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಇಲ್ಲ 1 by 1 ಹಾಕ್ಕೊಂಡ್ರು ಪರವಾಗಿಲ್ಲ. ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಕ್ಯಾಶ್ಯೂ, ಚಕ್ಕೆ, ಲವಂಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ 1 ಮಿನಿಟ್ 2 ಮಿನಿಟ್ ಇಡಿ. ಅದಕ್ಕೆ ಫುಲ್ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಬೇಕಾದ್ರೆ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಅಷ್ಟೇ ಅಲ್ಲ. ಆಮೇಲೆ ಇದು ಗುಡ್ ಫಾರ್ ಹೆಲ್ತ್ ಆಲ್ಸೋ, ಆಲ್ಕಲೈನ್ ಇರುತ್ತೆ. ಈಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಹಾಕ್ಕೊಂಡೆ. 2 ಹಾಕ್ಕೊಂಡೆ. ಸ್ವಲ್ಪ ಟೇಸ್ಟ್ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ. ಈಗ ನಾನು ಪನ್ನೀರ್ ಕೆಳಗಡೆ ಆಲ್ರೆಡಿ ತಣ್ಣಗಾಗಿದೆ. ಇದರಲ್ಲಿ ಇವಾಗ ನಾನೇನು ಫ್ರೈ ಮಾಡ್ಕೊಂಡಿದ್ದೀನೋ ಅದನ್ನು ಸಮೇತ ನಾನೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ ರಿನ್ಸ್ ಮಾಡ್ಕೊಂಡು, ಅದೇ ಪ್ಯಾನಲ್ಲೇನೋ ಇದ್ದರೆ ಅದು ಕೂಡ ನೀವು ಬೇಕಾದ್ರೆ ವಾಟ್ರ್ ಹಾಕ್ಕೊಂಡು ರಿನ್ಸ್ ಮಾಡಿ ಹಾಕಿ. ಸ್ವಲ್ಪ ಕೂಲ್ ಆಗಕ್ಕೆ ಬಿಡಿ. ಬಿಸಿದು ಹಾಕಿದ್ರೆ ಎಲ್ಲ ಸಿಡಿಯುತ್ತೆ. ಈಗ ಬೇಕಾಗಿರೋದು ಒಗ್ಗರಣೆಗೆ ಏನೇನು ಅಂದರೆ ಆನಿಯನ್ನು, ಕ್ಯಾಪ್ಸಿಕಮ್ ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕಿ, ಇದ್ದರೆ ಹಾಕಿ, ಇಲ್ಲ ಅಂದರೆ ಓಕೆ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಇದು ನನಗೆ ಒಗ್ಗರಣೆಗೆ ಬೇಕಾಗಿರೋದು. ಸೊ ನಾನು ಜಾರಾಗಿರೋದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡ್ತಿದ್ದೀನಿ ಈ ಪ್ಯಾನ್ ಬಿಸಿ ಆಗೋಷ್ಟೊತ್ತಿಗೆ. ನಿಮ್ಗೆ ಅದು ತೋರ್ಸೋಕ್ಕಾಗಿಲ್ಲ. ಈಗ ಪ್ಯಾನ್ ಬಿಸಿ ಆಗಿದ ತಕ್ಷಣ ನಾನು ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಅದಕ್ಕೆ ನಾನು ಆನಿಯನ್ನು, ಇದು ಕ್ಯಾಪ್ಸಿಕಮ್ ಫಸ್ಟ್ ನೀವು ಹಾಕ್ಕೋಬೋದು, ಇಲ್ಲ ಅಥವಾ 2 ಒಂದೇ ಸತಿ ಹಾಕ್ಕೊಳ್ಳಿ, ಅದೇನು ನಿಮ್ಗೆ ಮ್ಯಾಟರ್ ಆಗೋಲ್ಲ. ಅದೆರಡು ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ನೀವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಎಲ್ಲ ಒನ್ಸ್ ಕ್ಲೀನಾಗೆ 1 ಮಿನಿಟ್ 2 ಮಿನಿಟ್ಸ್ ಇರಿ, ಅದು ಬಾಯ್ಲ್ ಆಗುತ್ತೆ. ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ನೀವೇನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ರೋ ಅದು ನೀವು ಹಾಕೋಬೋದು. ಇಲ್ಲಿ ನಾನು ಯಾವುದೇ ಟೇಸ್ಟಿ ಪೌಡರ್ ಯೂಸ್ ಮಾಡ್ತಿಲ್ಲ ಅಂತ ನಿಮಗೆ ಹೇಳಿದೆ ಅಲ್ಲ, ಅದರ ಬದಲು ನಾನು ಸ್ವಲ್ಪ ಕೊರಿಯಾಂಡರ್ ಪೌಡರು, ಮತ್ತು ಬೇಕಾಗಿರೋಷ್ಟು ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಜೀರಿಗೆ ಪೌಡರ್, ಇಷ್ಟು ನಾನು ಹಾಕ್ಕೊಂಡಿದ್ದೀನಿ. ಮನೆಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ನಾನೇ ಪ್ರಿಪೇರ್ ಮಾಡಿರೋದು.
ಕೊರಿಯಂಡರ್ ಪೌಡರು, ಜೀರಾ ಪೌಡರು. ಇದು ಜಸ್ಟ್ ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಬೇಕಾಗಿದ್ದರೆ ನೋಡಿ ಹಾಕ್ಕೊಳ್ಳಿ ಸಾಲ್ಟ್. ಮತ್ತು ನಾನೇನು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಗ್ರೀನ್ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟು, ನಾನು ಒಂದೇ ಗ್ರೀನ್ ಚಿಲ್ಲಿ ಹಾಕಿರೋದು. ಇನ್ನೆಲ್ಲ ರಿಮೈನಿಂಗ್ ನಾನು ರೆಡ್ ಚಿಲ್ಲಿ ಪೌಡರೇ ಹಾಕಿರೋದು. ಈಗ ಒಂದು ಸತಿ ಎಲ್ಲ ರಿನ್ಸ್ ಮಾಡಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫ್ರೆಂಡ್ಸ್.